Even if it is single, it will be the king of jungle. ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ತಮಿಳುನಾಡು ರಾಜಕೀಯದಲ್ಲಿ ತೀವ್ರ ತಿರುವು ಪಡೆದುಕೊಂಡಿದೆ. ಸರ್ಕಾರ ರಚನೆಗೆ ಪೈಪೋಟಿ ಚುರುಕುಗೊಂಡಿದೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರು ರಾಜ್ಯಪಾಲರಿಗೆ ಪತ್ರ ಬರೆದು ಸರ್ಕಾರ ರಚನೆಗೆ ಆಹ್ವಾನ ನೀಡುವಂತೆ ಮನವಿ ಮಾಡಿದ್ದಾರೆ. ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರಿಗೆ ಕಳುಹಿಸಿರುವ ಈ ಪತ್ರ ಇದೀಗ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಇತ್ತೀಚಿನ ವಿಧಾನಸಭೆ ಚುನಾವಣೆಯಲ್ಲಿ ಟಿವಿಕೆ ಪಕ್ಷ 108 ಸ್ಥಾನಗಳನ್ನ ಗೆದ್ದು ಅಚ್ಚರಿ ಮೂಡಿಸಿದೆ. ಆದರೆ ಸರಳ ಬಹುಮತಕ್ಕೆ ಇನ್ನೂ ಬೆಂಬಲ ಅಗತ್ಯವಿದೆ. ಮೊದಲಿಗೆ 10 ಶಾಸಕರ ಬೆಂಬಲ ಬೇಕು ಎಂಬ ಲೆಕ್ಕಾಚಾರ ಇದ್ದರೂ ವಾಸ್ತವದಲ್ಲಿ ಚಿತ್ರ ಸ್ವಲ್ಪ ಭಿನ್ನವಾಗಿದೆ. ಏನಪ್ಪಾ ಭಿನ್ನತೆ ಅಂದ್ರೆ, ವಿಜಯ್ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿರುವ ಹಿನ್ನೆಲೆ 1 ಸ್ಥಾನವನ್ನ ತ್ಯಜಿಸಬೇಕಾಗುತ್ತದೆ. ಇದರಿಂದ ಟಿವಿಕೆ ಶಾಸಕರ ಸಂಖ್ಯೆ 106ಕ್ಕೆ ಇಳಿಯುತ್ತದೆ. ಇದೇ ವೇಳೆ ಬಹುಮತ ಸಾಬೀತುಪಡಿಸುವ ಸಂದರ್ಭದಲ್ಲೇ ಟಿವಿಕೆಯ ಒಬ್ಬ ಶಾಸಕರು ಸಭಾಪತಿಯಾಗಿ ಆಯ್ಕೆಯಾಗಲಿದ್ದಾರೆ. ಇದರಿಂದ ಮತದಾನದಲ್ಲಿ ಅವರ ಪಾತ್ರ ಸೀಮಿತವಾಗುತ್ತದೆ. ಈ ಎಲ್ಲಾ ಕಾರಣಗಳಿಂದಾಗಿ ಸರ್ಕಾರ ರಚನೆಗೆ ವಿಜಯ್ ಅವರಿಗೆ ಕೇವಲ 10 ಅಲ್ಲ, ಕನಿಷ್ಠ 12 ಶಾಸಕರ ಬೆಂಬಲ ಅಗತ್ಯವಿರುತ್ತದೆ. ವಿಧಾನಸಭೆಯಲ್ಲಿ ಬಹುಮತ ತೋರಿಸಲು ಒಟ್ಟು 118 ಸದಸ್ಯರ ಬೆಂಬಲ ಕಡ್ಡಾಯವಾಗಿದೆ. ಇದೀಗ ಟಿವಿಕೆ ಪಕ್ಷದ ಇತರೆ ಪಕ್ಷಗಳ ಬೆಂಬಲ ಪಡೆಯಲು ಕೂಡ ತೀವ್ರ ಕಸರತ್ತು ನಡೆಸುತ್ತಿದೆ. ಸ್ವತಂತ್ರರು ಹಾಗೂ ಸಣ್ಣ ಪಕ್ಷಗಳ ಶಾಸಕರನ್ನ ತನ್ನತ್ತ ಸೆಳೆಯುವ ಪ್ರಯತ್ನ ನಡೆಯುತ್ತಿದೆ. ಆದರೆ ಒಂದು ವೇಳೆ ವಿಜಯ್ ಈ ಬೆಂಬಲವನ್ನ ಒಗ್ಗೂಡಿಸಲು ವಿಫಲವಾದರೆ ರಾಜಕೀಯ ಸಮೀಕರಣವೇ ಬದಲಾಗಬಹುದು. ಹೆಚ್ಚು ಸ್ಥಾನಗಳನ್ನ ಪಡೆದ 2ನೇ ಅತಿ ದೊಡ್ಡ ಪಕ್ಷವಾದ ಡಿಎಂಕೆಗೆ ಸರ್ಕಾರ ರಚಿಸಲು ರಾಜ್ಯಪಾಲರು ಆಹ್ವಾನ ನೀಡುವ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಡಿಎಂಕೆಯು ಸರ್ಕಾರ ರಚಿಸಲು ವಿಫಲವಾದರೆ ರಾಜ್ಯದಲ್ಲಿ ರಾಜ್ಯಪಾಲರು ಆಡಳಿತ ಜಾರಿಯಾಗಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಮುಂದಿನ 6 ತಿಂಗಳವರೆಗೆ ಆಡಳಿತ ರಾಜ್ಯಪಾಲರ ಕೈಯಲ್ಲಿ ಇರಲಿದೆ. ಆನಂತರ ಮತ್ತೆ ಹೊಸ ವಿಧಾನಸಭೆ ಚುನಾವಣೆಗೆ ರಾಜ್ಯ ಸಜ್ಜಾಗಬೇಕಾಗುತ್ತದೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಪ್ರಮುಖ ಸಂಗತಿ ಏನಪ್ಪಾ ಅಂದ್ರೆ, ಕಳೆದ 59 ವರ್ಷಗಳಿಂದ ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷಗಳೇ ಆಡಳಿತ ನಡೆಸುತ್ತಿವೆ. ಆದರೆ ಈ ಬಾರಿ 3ನೇ ಶಕ್ತಿಯಾಗಿ ಟಿವಿಕೆ ಅಧಿಕಾರಕ್ಕೆ ಬರಲು ಪ್ರಯತ್ನಿಸುತ್ತಿದೆ. ಒಟ್ಟಿನಲ್ಲಿ ವಿಜಯ್ ಅವರ ರಾಜಕೀಯ ಹೆಜ್ಜೆ ಇದೀಗ ತಮಿಳುನಾಡಿನ ಭವಿಷ್ಯವನ್ನ ನಿರ್ಧರಿಸುವ ಹಂತಕ್ಕೆ ತಲುಪಿದೆ. ಬಹುಮತ ಸಾಬೀತುಪಡಿಸುವ ಹೋರಾಟದಲ್ಲಿ ಅವರು ಯಶಸ್ವಿಯಾಗ್ತಾರಾ ಅಥವಾ ರಾಜ್ಯದಲ್ಲಿ ಮತ್ತೊಂದು ರಾಜಕೀಯ ತಿರುವು ಎದುರಾಗುತ್ತದೆಯಾ? ಮುಂದಿನ 2 ವಾರಗಳು ತಮಿಳುನಾಡು ರಾಜಕೀಯದ ಭವಿಷ್ಯವನ್ನ ನಿರ್ಧರಿಸುವ ನಿರ್ಣಾಯಕ ಸಮಯವಾಗಲಿದೆ. ಮುಂದಿನ ದಿನಗಳಲ್ಲಿ ತಮಿಳುನಾಡಲ್ಲಿ ಯಾರು ಸರ್ಕಾರ ಕಟ್ತಾರೆ? ವಿಜಯ್ಗೆ ಸಿಎಂ ಪಟ್ಟ ಒಲಿಯುತ್ತಾ? ಕಾದು ನೋಡೋಣ. ಇದು ಇವತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. எதிர்காலம் வரும், என் கடமை வரும், இந்த கூட்டத்தின் ஆட்டத்தை ஒழிப்பேன்.